ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇಂಗ್ಲೆಂಡಿನ ಖ್ಯಾತ ಲೇಖಕ WB ಯೇಟ್ಸ್ ಒಂದು ಸುಂದರವಾದ ಘಟನೆಯ ಬಗ್ಗೆ ತಿಳಿಸ್ತಾರೆ. ಅದರಿಂದ ನಮಗೊಂದು ಪಾಠ ದೊರೆಯಬಹುದು. ಇಂಗ್ಲೆಂಡಿನಲ್ಲಿ ಸಾಮಾನ್ಯವಾಗಿ ಜನ ತಾವಾಗಿಯೇ ಹೋಗಿ ಮೈ ಮೇಲೆ ಬಿದ್ದು ಮಾತನಾಡಿಸಿ ಸ್ನೇಹ ಮಾಡಿಕೊಳ್ಳೋರಲ್ಲ. ಸಂದರ್ಭ ಬಂದಾಗ ಯಾರಾದರೂ ಪರಿಚಯ ಮಾಡಿಸಿದರೆ ಮಾತ್ರ ಮಾತನಾಡೋರು. ಇಬ್ಬರಲ್ಲಿ ಗಾಢವಾದ ಸ್ನೇಹವಾಗಬೇಕು ಅಂದರೆ ತುಂಬ ಸಮಯ ಬೇಕಾಗ್ತದೆ. ಒಂದಿನ ಸಾಯಂಕಾಲ ಯೇಟ್ಸ್ ತಮ್ಮ ಮೇಜಿನ ಮೇಲೆ ಕುಳಿತು ಏನನ್ನೋ ಬರಿತಾ ಇದ್ದರು. ಆಗ ಯಾರು ಮೃದುವಾಗಿ ಬಾಗಿಲು ತಟ್ಟಿದ ಹಾಗಾಯಿತು. ಈ ಹೊತ್ತಿನಲ್ಲಿ ಯಾರು ಬಂದಿದ್ದಾರೆ ಅಂತ ಯೋಚಿಸ್ತಾ ಇದ್ದರು ಯೇಟ್ಸ್. ನಮ್ಮ ಹಾಗೆ ಹೇಳ್ದೆ ಕೇಳದೆ ಮೊದಲು ತಿಳಿಸದೆ ಯಾರ ಮನೆಗೂ ಹೋಗುವ ಜನರೆಲ್ಲ ಇಂಗ್ಲೆಂಡ್ನವರು. ತಾವು ಯಾರಿಗೂ ಈ ಸಮಯವನ್ನು ಚರ್ಚಿಗೆ ನಿಗದಿ ಮಾಡುತ್ತಿರಲಿಲ್ಲ ಅಂತ ಅಂದ್ಕೊಂಡು ನಿಧಾನವಾಗಿ ಎದ್ದು ಮುಂದಿನ ಬಾಗಿಲು ತೆರೆದು ನೋಡಿದ್ರು. ಬಾಗಿಲ ಮುಂದೆ ಒಬ್ಬ ಮುದುಕರು ನಿಂತಿದ್ದಾರೆ. ಆ ವ್ಯಕ್ತಿಯ ಪರಿಚಯವಿಲ್ಲದೆ ಹೋದರೂ ಅವರನ್ನು ಎಲ್ಲೂ ನೋಡಿದ್ದೇನಲ್ಲ ಅಂತ ಅನ್ನಿಸ್ತಾ ಇತ್ತು ಯೇಟ್ಸರಿಗೆ. ಹಾಂ ಹೌದು, ದಿನಾಲು ತಾನು ಬೆಳಿಗ್ಗೆ ವಾಯು ಸೇವನೆಗೆ ಹೋದಾಗ ಇವರನ್ನು 4-6 ಬಾರಿ ರಸ್ತೆಯಲ್ಲಿ ನೋಡಿದ್ದೇನೆ ಅಂದ್ಕೊಂಡು. ಬಹುಶಃ ಈತ ತಮ್ಮ ಮನೆಯ ರಸ್ತೆಯಲ್ಲಿ ಇರುವ ಒಂದು ಮನೆಯಲ್ಲಿ ಇದ್ದಿರಬಹುದು ಅಂತ ಹೇಳಿ ಭಾವಿಸಿದ್ರು. ನಾನು ಒಳಗೆ ಬರಬಹುದೇ ಅಂತ ಆ ವೃದ್ಧರು ಕೇಳಿದರು. ಕ್ಷಮಿಸಿ, ನಾನು ಮೊದಲೇ ತಮಗೆ ಬರುತ್ತೇನಂತ ತಿಳಿಸಿರಲಿಲ್ಲ. ಹೀಗೆ ಆಕಸ್ಮಿಕವಾಗಿ ಬಂದದ್ದರಿಂದ ತಮಗೆ ತೊಂದರೆ ಆಯಿತೆ? ಪರವಾಗಿಲ್ಲ ಬನ್ನಿ ಅಂತ ಹೇಳಿದರು ಯೇಟ್ಸರು. ನಾನು ಹೆಚ್ಚು ಹೊತ್ತು ತೆಗೆದುಕೊಳ್ಳೋನಲ್ಲ. ತಮ್ಮೊಂದಿಗೆ 5 ನಿಮಿಷವಾದರೂ ಮಾತನಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಬಂದೆ ಅಂದರು ಆ ಮುದುಕರು. ಸರಿ ಬನ್ನಿ, ಅವರನ್ನು ತಮ್ಮ ಮೇಜಿನ ಪಕ್ಕದಲ್ಲಿದ್ದ ಕುರ್ಚಿಯ ಮೇಲೆ ಕುಳ್ಳಿರಿಸಿದರು. ಕುರ್ಚಿಯ ಮೇಲೆ ಕುಳಿತೊಡನೆ ಆ ಮುದುಕರು ಕನ್ನಡಕವನ್ನು ತೆಗೆದು ಮೇಜಿನ ಮೇಲಿಟ್ಟು ಮುಖವನ್ನು ತಮ್ಮ ಅಂಗೈಯಲ್ಲಿ ಹಿಡಿದಿಟ್ಕೊಂಡು ಮಗುವಿನ ಹಾಗೆ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ರು. ಯೇಟ್ಸರಿಗೆ ಏನು ಮಾಡಬೇಕು ಅಂತಲೇ ತೋಚಲಿಲ್ಲ. ಮೊದಲಿಗೆ ಇವರು ಯಾರು ಅನ್ನೋದೇ ಗೊತ್ತಿಲ್ಲ, ಯಾಕೆ ಅಳ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಆದರೂ ಇವರು ತಮ್ಮ ಕುರ್ಚಿಯಿಂದ ಎದ್ದು ಮುದುಕರ ಪಕ್ಕ ನಿಂತು ಅವರ ಬೆನ್ನ ಮೇಲೆ ಕೈಯಾಡಿಸಿ, ಚಿಂತಿಸಬೇಡಿ, ಭಗವಂತನಿದ್ದಾನೆ, ಎಲ್ಲ ಸರಿಯಾಗ್ತದೆ ಅಂದರು. ಹಿರಿಯರು 2 ನಿಮಿಷವಾದ ಮೇಲೆ ಕರವಸ್ತ್ರವನ್ನು ತೆಗೆದು ಮುಖ ಕಣ್ಣುಗಳನ್ನು ಒರೆಸ್ಕೊಂಡು ಕನ್ನಡಕವನ್ನು ಧರಿಸಿ, ಧನ್ಯವಾದಗಳು ಸರ್, ತಮ್ಮಿಂದ ಉಪಕಾರವಾಯಿತು ಅಂತ ಹೇಳಿ ಹೊರಟರು. ಆಗ ಯೇಟ್ಸ್ ನನ್ನಿಂದ ಏನಾದರೂ ಸಹಾಯ ಬೇಕಿತ್ತೆ ಅಂತ ಕೇಳಿದರು. ಆಗ ಮುದುಕರು ಏನಿಲ್ಲ, ಈಗ 1 ಗಂಟೆಯ ಕೆಳಗೆ ನನಗೆ ನ್ಯೂಜಿಲ್ಯಾಂಡ್ನಿಂದ ಫೋನ್ ಬಂತು. ನನ್ನ ಒಬ್ಬಳೆ ಮಗಳು ಅಪಘಾತದಲ್ಲಿ ತೀರಿ ಹೋದಲಂತೆ. ತಕ್ಷಣ ಹೋಗಬೇಕು ಅಂದರೆ ನಾಳಿನವರೆಗೂ ವಿಮಾನ ಲಭ್ಯವಿಲ್ಲ. ತುಂಬ ಸಂಕಟವಾಯಿತು. ಹೇಳಿಕೊಳ್ಳಿಕ್ಕೆ ಯಾರೂ ಇಲ್ಲ. ನಿಮ್ಮನ್ನು ನಾನು ದಿನಾಲು ಬೆಳಿಗ್ಗೆ ನೋಡ್ತಾ ಇದ್ದೆ, ನಿಮ್ಮ ಬಗ್ಗೆ ಕೇಳಿದ್ದೆ. ದುಃಖ ನಿಮ್ಮೊಂದಿಗೆ ಹಂಚಿಕೊಂಡು ಹಗುರ ಮಾಡಿಕೊಳ್ಬೇಕು ಅಂತ ಇಲ್ಲಿಗೆ ಬಂದೆ. ತೊಂದರೆಗೆ ಕ್ಷಮಿಸಿ ಅಂತ ನಿಧಾನವಾಗಿ ಹೊರಗೆ ಹೋದರು. ಆತ್ಮೀಯರೇ, ಇದೆಷ್ಟು ಸುಂದರವಾದ ಹಾಗೂ ಭಾವನಾತ್ಮಕ ಕತೆ. ಎಷ್ಟೋ ಬಾರಿ ಜನ ನಮ್ಮೊಂದಿಗೆ ಮಾತನಾಡುವುದಕ್ಕೆ ಬಂದಾಗ ನಮ್ಮಿಂದ ಏನನ್ನೂ ಅಪೇಕ್ಷಿಸುವುದಿಲ್ಲ. ಮನಸ್ಸಿನಲ್ಲಿಯ ಸಂತೋಷ, ದುಃಖ, ತುಮುಲ, ದ್ವಂದ್ವಗಳನ್ನು ಹಂಚಿಕೊಳ್ಳುವುದಕ್ಕಾಗಿಯೇ ಸಂವಹನ ಕ್ರಿಯೆಯನ್ನು ನಡೆಸೋದು. ಆಗ ಅದನ್ನು ನಾವು ಕೇಳಿಸಿಕೊಳ್ಳುವ ಹಾಗೂ ನಾವು ತುಂಬ ಮಾತನಾಡುವ ಅವಶ್ಯಕತೆ ಇಲ್ಲ. ಹೇಳುಗರ ಮಾತಿಗೆ ನಾವೊಂದು ಅವರ ಮಾತನ್ನು ಸಹಾನುಭೂತಿಯಿಂದ ಸ್ವೀಕರಿಸುವ ಪಾತ್ರೆಯಾದರೆ ಸಾಕು, ಸಂವಹನ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಕಥೆಯನ್ನು ಮುಗಿಸ್ತೀನಿ. ಕತೆ ಕೇಳಿದ್ದಕ್ಕೆ ಧನ್ಯವಾದ.